INDIA ಒಕ್ಕೂಟ ಈ ಒಕ್ಕೂಟದಲ್ಲಿರುವಂಥ ಪಕ್ಷಗಳು ಹೇಗೆ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಈಗ ಡಿಸೈಡ್ ಆಗುತ್ತೆ. ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಮೇಕೆದಾಟು ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಲ್ಲ. INDIA ಕೂಟದ DMK ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಕಾಂಗ್ರೆಸ್ DK ಶಿವಕುಮಾರ್ ವಿರುದ್ಧ ಈಗ ರಾಜ್ಯ ಬಿಜೆಪಿ ಮುಗಿಬೆದ್ದಿದೆ. DKಶಿ ಅವರೇ, ಈಗ ನಮ್ಮ ನೀರು ನಮ್ಮ ಹಕ್ಕು ಏನಾಯ್ತು? ನಿಮ್ಮ ಶಾಸಕರನ್ನ ಚೆನ್ನೈಗೆ ಕರೆದುಕೊಂಡು ಹೋಗ್ತೀರಾ ಅನ್ನುವಂಥದ್ದನ್ನ ಕೇಳಿದ್ದಾರೆ. ರಾಹುಲ್ ಗಾಂಧಿಯನ್ನ ಮೆಚ್ಚಿಸಲು ಕನ್ನಡಿಗರ ಹಿತಾಸಕ್ತಿ ಬಲಿ ಕೊಡ್ತೀರಾ? DCM DK ಶಿವಕುಮಾರ್ ವಿರುದ್ಧ ಈಗ ಅಶೋಕ್ ಅವರು ಟ್ವೀಟ್ ಮೂಲಕವಾಗಿ ಕೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥದ್ದನ್ನ ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದರು DK ಶಿವಕುಮಾರ್ ಅವರು. ಸೊ ಹಾಗಾಗಿ ಈಗ ಬಿಜೆಪಿ ತಿರುಗಿ ಬೀಳ್ತಾ ಇದೆ. ಕಾರಣ ಇಷ್ಟೇ, DMK ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ, INDIA ಏನಾದರೂ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಮೇಕೆದಾಟಿಗೆ ಅವಕಾಶವನ್ನ ಕೊಡಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಆ ನಿಟ್ಟಲ್ಲಿ ಆ ಪ್ರಣಾಳಿಕೆಯಲ್ಲಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದ್ದಾರೆ ಬಿಜೆಪಿಯವರು. ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಮೇಕೆದಾಟು ವಿಚಾರದಲ್ಲಿ ಬಹುದೊಡ್ಡದಾಗಿ DK ಶಿವಕುಮಾರ್ ಅವರು ಧ್ವನಿಯನ್ನ ಎತ್ತಿದ್ರು. ಕೇಂದ್ರದವರು ಅವಕಾಶ ಕೊಡ್ತಾ ಇಲ್ಲ, ಕೇಂದ್ರದವರು ಅನುಮತಿ ಕೊಡಬೇಕು ಅಂತ ಹೇಳಿ. ಈಗ ಮೇಕೆದಾಟು ವಿಚಾರದಲ್ಲಿ INDIA ಮೈತ್ರಿಕೂಟದಲ್ಲಿ ಇರುವಂಥ DMK ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ, ನಾವು ಮೇಕೆದಾಟುಗೆ ಅವಕಾಶನೇ ಕೊಡಲ್ಲ, ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ. ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು? ಬಿಜೆಪಿ ಇಷ್ಟೊಂದು ತಿರುಗಿ ಬಿದ್ದ ನಂತರ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಬರ್ತಾ ಇದೆ? ಅರುಣ್, DMK ಏನು ತನ್ನ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ, ಅದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ತಡೆ ಒಡ್ತೀವಿ ಅನ್ನುವಂಥದ್ದು, ಇದು ಕರ್ನಾಟಕ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರ ತಂದಿದೆ. ಜೊತೆಗೆ ಇದು ಬಿಜೆಪಿಗೆ ಒಂದು ಕೂಡ ಅಸ್ತ್ರ ಕೂಡ ಆಗಿರುವಂಥದ್ದು. ಈಗ ಬಿಜೆಪಿ ನಾಯಕರು ಸರಣಿ ಟ್ವೀಟ್ ಮೂಲಕ ಕಾಂಗ್ರೆಸ್ಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದವರು, ಮೇಕೆದಾಟು ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ ಅಧಿಕಾರಕ್ಕೆ ಬಂದವರು, ಈಗ ಕನ್ನಡಿಗರಿಗೆ ನೀವು ದ್ರೋಹ ಮಾಡಿದ್ದೀರಾ. ಜೊತೆಗೆ ಈ ಒಂದು ಮೇಕೆದಾಟು ಯೋಜನೆಯಿಂದಾಗಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರಿ ನೀವು, ಆದರೆ ಈ ಮೇಕೆದಾಟು ಯೋಜನೆ ಜಾರಿಗೂ ಕೂಡ ಪ್ರಯತ್ನ ಪಡ್ತಾ ಇಲ್ಲ. ಜೊತೆಗೆ ಈಗ ರೈತ ವಿರೋಧಿ ನೀತಿ, ಒಂದು ರೀತಿಯಲ್ಲಿ ಕರ್ನಾಟಕ ವಿರೋಧಿ ಭರವಸೆ ನಿಮ್ಮ DMK ಪಕ್ಷ ಕೊಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ, ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಇನ್ನೂ ಒಂದು ಹೆಜ್ಜೆ ಹೋಗಿ ಕನ್ನಡಿಗರು ಮತ್ತು ರೈತರು ಇಂಡಿಯಾ ಒಕ್ಕೂಟಕ್ಕೆ ಮತ್ತು ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅನ್ನುವಂಥ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಒಂದು ಮಟ್ಟಿಗೆ ಇಲ್ಲಿ ಮುಜುಗರ ಆಗಿರುವಂಥದ್ದು. ಇವರು ಪಾದಯಾತ್ರೆ ಕೂಡ ಮಾಡಿದರು, ಆ ಪಾದಯಾತ್ರೆ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಜೊತೆಗೆ ಅದರಿಂದ ಒಂದು ಮಟ್ಟಿಗೆ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಸಹಾಯ ಆಗಿದೆ. ಈಗ ಕಾಂಗ್ರೆಸ್ ನಾಯಕರು ಏನು ಸ್ಪಷ್ಟೀಕರಣ ಕೊಡ್ತಾರೆ, ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ಗೆ ಒಂದು ಮಟ್ಟಿಗೆ ಡ್ಯಾಮೇಜ್ ಅಂತೂ ಆಗುತ್ತೆ. ಇದನ್ನ ಇನ್ನೂ ಪರಿಣಾಮಕಾರಿಯಾಗಿ ಬಿಜೆಪಿ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮುಗಿಬೀಳಕ್ಕೆ ರೆಡಿ ಆಗ್ತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತು ತಮಿಳುನಾಡವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಆ ಪ್ರಣಾಳಿಕೆಯ ಭಾಗದಲ್ಲಿ ಒಂದು ಭಾಗ ಕಾಂಗ್ರೆಸ್ ಪಾರ್ಟಿ. ಆ ಪ್ರಣಾಳಿಕೆಯನ್ನು ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಒಪ್ಕೊಂಡಿದ್ದಾರೆ, ಖರ್ಗೆ ಅವರು ಒಪ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, DK ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಯಾರನ್ನ ವಿರೋಧಿಸ್ತಾ ಇದ್ದಾರಾ? ಯಾರು ವಿರೋಧಿಸಿಲ್ಲ. ತಮಿಳುನಾಡು ಪ್ರಣಾಳಿಕೆಯನ್ನು ನಮ್ಮ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಮೇಕೆದಾಟು ಬರಲ್ಲ. ಕಾಂಗ್ರೆಸ್ ಅವರು ಇದನ್ನ ಇವತ್ತು ಇಂಡಿಯಾ ಟೀಮ್ ಮಾಡ್ಕೊಂಡಿದ್ದಾರಲ್ಲ, ನೋಡಿದ್ರ ಸ್ಟಾಲಿನ್ ಅವರ ಚುನಾವಣೆ ಪ್ರಣಾಳಿಕೆನ, ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದೇ ಬರುತ್ತೆ, ಮಾಡಿ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು. ಅಂತರ್ ಸವಾಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ಇದನ್ನು ತಕ್ಕ ಈ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಂಡಿಯಾ ಟೀಮ್ ಮಾಡ್ಕೊಂಡಿದ್ದಾರಲ್ಲ, ನೋಡಿದ್ರ ಸ್ಟಾಲಿನ್ ಅವರ ಚುನಾವಣೆ ಪ್ರಣಾಳಿಕೆನ,